Hello student, previous video I will discuss about what is statement pattern, logical equivalence and contradiction, tautology and contingency. This class is discuss about what is converse, inverse and contrapositive. Once again I will repeat you what is tautology. A statement pattern containing all truth values is T is called tautology. A statement pattern containing all truth values becomes F, false, is called contradiction. A statement pattern containing neither tautology nor contradiction, both T or F, is called contingency. Once again I will repeat you once more example. P and P implies Q. P and P implies Q. P and P implies Q implies Q. P and P implies Q implies Q. This is one statement pattern. Check this statement pattern, tautology, contradiction or contingency. How to check? First, draw the truth tables of this pattern. How to draw truth tables? First write down P, second column write down Q, third column P implies Q. P implies Q. Fourth column P and P implies Q. Fourth column. Last column totally P and P implies Q 1 and implies Q total. Okay. How to write column? First column ಯಾವ ರೀತಿ ಬರೆಯಬೇಕಂದ್ರೆ P Q first fixed column, next implies Q bracket on P implies Q, next P implies Q with P and P implies Q, next totally this with P and P implies Q with implies Q. Okay, all statement are write down. Next ಈಗ ಎಲ್ಲ ಸ್ಟೇಟ್ಮೆಂಟ್ ದ ವ್ಯಾಲ್ಯೂಸ್ ಅನ್ನು ಬರೀಬೇಕು. ಇವಾಗ ಟಿ ಫಸ್ಟ್ ಟಿ ಟಿ ಎಫ್ ಎಫ್ 2 times ಟಿ 2 times ಎಫ್, ನೆಕ್ಸ್ಟ್ 1 time ಟಿ ಎಫ್ ಓಕೆ. ನೆಕ್ಸ್ಟ್ ಪಿ ಇಂಪ್ಲಾಯ್ಸ್ ಕ್ಯೂ. ಇಂಪ್ಲಾಯ್ಸ್ ಇದ್ದಾಗ ನಮ್ಮ ಕಂಡೀಷನ್ ಏನು ಹೇಳ್ತೈತ್ರಿ? ಓನ್ಲಿ ಟಿ ಎಫ್ ಈಸ್ ಎಫ್. ಇಲ್ಲಿ ಟಿ ಎಫ್ ಐತಿ ಇಲ್ಲ, ಟಿ ಎಫ್ ಈಸ್ ಎಫ್ ಅಂದ್ರೆ ಇದು ಟಿ ಇರ್ತದೆ. ಟಿ ಟಿ ಈಸ್ ಟಿ, ಟಿ ಎಫ್ ಈಸ್ ಎಫ್, ನೆಕ್ಸ್ಟ್ ಎಫ್ ಟಿ ಈಸ್ ಆಲ್ಸೋ ಎಫ್, ಸಾರಿ ಎಫ್ ಟಿ ಈಸ್ ಆಲ್ಸೋ ಟಿ, ಓನ್ಲಿ ಟಿ ಎಫ್ ಈಸ್ ಟಿ, ಟಿ ಎಫ್ ಈಸ್ ಎಫ್, ನೆಕ್ಸ್ಟ್ ಎಫ್ ಎಫ್ ಈಸ್ ಟಿ. ಓಕೆ, ನೆಕ್ಸ್ಟ್ ಪಿ ಆ್ಯಂಡ್ ಪಿ ಇಂಪ್ಲಾಯ್ಸ್ ಕ್ಯೂ. ಈ ಪಿ ಇಂಪ್ಲಾಯ್ಸ್ ಕ್ಯೂ ಫೈಂಡ್ ಔಟ್ ಮಾಡ್ಕೊಂಡು ನಾವು ಈ ಪಿ ಇಂಪ್ಲಾಯ್ಸ್ ಕ್ಯೂಗೆ ಮತ್ತು ಪಿಗೆ ಆ್ಯಂಡ್ ಫಸ್ಟ್ ಕಾಲಮ್ಗೆ ಮತ್ತು ಥರ್ಡ್ ಕಾಲಮ್ಗೆ ಮಿಡಲ್ ಸಿಂಬಾಲ್ ಏನು ನಮ್ಮ ಕನೆಕ್ಟಿವ್ಸ್ ಆ್ಯಂಡ್ ಅದ. ಆ್ಯಂಡ್ ಇದ್ದಾಗ ನಾವೇನು ಮಾಡಬೇಕು? ಟಿ ಟಿ ಈಸ್ ಟಿ. ಓಕೆ, ಟಿ ಟಿ ಈಸ್ ಟಿ, ಟಿ ಟಿ ಫಸ್ಟ್ ಮತ್ತು ಥರ್ಡ್ ಕಾಲಮ್ ಟಿ ಟಿ ಈಸ್ ಟಿ. ಓಕೆ, ನೆಕ್ಸ್ಟ್ ಟಿ ಎಫ್ ಫಸ್ಟು ಥರ್ಡ್ ಟಿ ಎಫ್ ಈಸ್ ಎಫ್, ನೆಕ್ಸ್ಟ್ ಎಫ್ ಟಿ ಈಸ್ ಎಫ್, ನೆಕ್ಸ್ಟ್ ಎಫ್ ಟಿ ಈಸ್ ಎಫ್. ಓಕೆ, ಇನ್ನು ಲಾಸ್ಟ್ ಏನು ಮಾಡಬೇಕು? ದಿಸ್ ಕಾಲಮ್ ಟೋಟಲಿ ಅಪ್ ಟು ಸ್ಕ್ವೇರ್ ಬ್ರಾಕೆಟ್, ದಿಸ್ ಕಾಲಮ್ ವಿತ್ ಕ್ಯೂ ಇಂಪ್ಲೈಸ್ ಕ್ಯೂ, ವಿತ್ ಕ್ಯೂ ಆಪರೇಷನ್ ಪ್ಲಸ್ ಕ್ಯೂ ಅದ. ಫೋರ್ತ್ ಕಾಲಮ್ ಪ್ಲಸ್ ಟು ಕಾಲಮ್ ಇಂಪ್ಲೈಸ್ ಅಂದ್ರೆ ಟಿ ಎಫ್ ಈಸ್ ಎಫ್. ಇಲ್ಲಿ ಟಿ ಎಫ್ ಅದನ್ನು ಎಫ್ ಇಲ್ಲ, ಟಿ ಎಫ್ ಈಸ್ ಎಫ್ ಅಂದ್ರೆ ಇಲ್ಲಿ ಟಿ ಆಗುತ್ತಾ. ನೆಕ್ಸ್ಟ್ ಎಫ್ ಟಿ ಇದೆಲ್ಲ ಇಲ್ಲೆಲ್ಲ ಟಿ ಎಫ್ ಐತನ ಇಲ್ಲ, ಇದು ಟಿ ಆಗುತ್ತಾ. ನೆಕ್ಸ್ಟ್ ಟಿ ಎಫ್ ಐತನ ಇಲ್ಲ, ಇದು ಟಿ ಆಗುತ್ತಾ. ನೆಕ್ಸ್ಟ್ ಟಿ ಎಫ್ ಐತನ ಇಲ್ಲ, ಇದು ಟಿ ಆಗುತ್ತಾ. ಟೋಟಲಿ ಟಿ.
ಲಾಸ್ಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಇದೆ, ಇದು ಲಾಸ್ಟ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಐತಿ. ಓಕೆ, ಅಥವಾ ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಒಂದು ಹೆಸರು ಕೊಡಂತೀನಿ ನಿಮಗೆ. ಈ ಹೆಸರು ಕೊಟ್ಟು ಈ ಥರ ಹೆಸರು ಕೊಟ್ಟು ಎಮ್ ಅಂತ ಹೆಸರು ಕೊಟ್ಟು ಇಲ್ಲಿ ನಾವು ಡೈರೆಕ್ಟಾಗಿ ಇದನ್ನು ಬರೆಯಲ್ಲ, ಎಮ್ ಬರೆದ್ರು ಒಂದು ಯಾವುದೋ ಒಂದು ಲೆಟರ್ ಬರೆದ್ರು. ಓಕೆ, ಇವಾಗ ನಾವು ಆಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಲಾಸ್ಟ್ ಕಾಲಮ್ ನೋಡ್ಬೇಕೀಗ. ಲಾಸ್ಟ್ ಕಾಲಮ್ ಏನದ, ಆಲ್ ವ್ಯಾಲ್ಯೂಸ್ ಆರ್ ಟೋಟೋಲಜಿ. ಟಿ ಬಂದವ, ಆಲ್ ವ್ಯಾಲ್ಯೂಸ್ ಬಿಕಮ್ಸ್ ಟಿ, ದ ಗಿವನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಈಸ್ ಟೋಟೋಲಜಿ. ಯಾವ ರೀತಿ ಬರಬೇಕು, ಲಾಸ್ಟ್ ದ ಗಿವನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಈಸ್ ಆಲ್ ವ್ಯಾಲ್ಯೂಸ್ ಟಿ. ಗಿವನ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ all truth value is t. All truth value is t. Then given statement, then the statement pattern is tautology. Then statement pattern is tautology. All of you understand? Write down next one more example. Negation q. Write down negation q and p. Negation q and p. Negation q and p. ಇದರ ಜೊತೆ ಯಾವುದೇ ಆಪರೇಷನ್ ತಗೋರಿ. ಆ್ಯಂಡ್ ಕ್ಯೂ ಯಾವುದು, ಆ್ಯಂಡ್ ಕ್ಯೂ ಇದೊಂದು ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅದ ನಮ್ಗೆ. ಈ ಸ್ಟೇಟ್ಮೆಂಟ್ ಪ್ಯಾಟರ್ನ್ ನಮ್ಗೆ ಟೋಟೋಲಜಿ ಇದಾವೆ, ಕಾಂಟ್ರಾಡಿಕ್ಷನ್ ಅದಾವ, ಕಾಂಟಿಜೆನ್ಸಿ ಇದಾವೆ. ಚೆಕ್ ಮಾಡಬೇಕು. ಫಸ್ಟ್ಗೆ ಕಾಲಮ್ ಯಾವ ರೀತಿ ಬರ್ಕೋಬೇಕು ಈಸ್ ವೆರಿ ಇಂಪಾರ್ಟೆಂಟ್. ಲಿಸನ್ ಕೇರ್ಫುಲಿ. ಫಸ್ಟ್ಗೆ ಪಿ ಕ್ಯೂ ಎರಡೇ ಸ್ಟೇಟ್ಮೆಂಟ್ ಅದಾವ. ಪಿ ಬರೀತೀರಿ. ಫಸ್ಟ್ ಕಾಲಮ್ ಇಸ್ ಟಿ ಪಿ, ಸೆಕೆಂಡ್ ಕಾಲಮ್ ಈಸ್ ಕ್ಯೂ, ಥರ್ಡ್ ಕಾಲಮ್ ಇಲ್ಲಿ ನೋಡಬೇಕು ಕ್ಯೂ ಆ್ಯಂಡ್ ಪಿ ಅಷ್ಟೇ ಇತ್ತಂದ್ರೆ ನಾವು ಇದು ಡೈರೆಕ್ಟ್ ಬರಿಬೋದಾಗಿತ್ತು. ಬಟ್ ಇಲ್ಲಿ ನೆಗೇಷನ್ ಕ್ಯೂ ಅಂದದ, ನಮ್ಗೆ ನೆಗೇಷನ್ ಕ್ಯೂ ಫಸ್ಟ್ ಬೇಕಲ್ಲ, ಅದಕ್ಕೆ ನೆಗೇಷನ್ ಕ್ಯೂ ಬರ್ಕೋಬೇಕು. ಆಮೇಲೆ ನೆಗೇಷನ್ ಕ್ಯೂ ವಿತ್ ಪಿ, ನೆಗೇಷನ್ ಕ್ಯೂ ಆ್ಯಂಡ್ ಪಿ. ಓಕೆ, ನೆಗೇಷನ್ ಪಿ ಆ್ಯಂಡ್ ಪಿ ಟೋಟಲಿ ಇದು ಕಾಲಮ್ ಮತ್ತು ಆ್ಯಂಡ್ ಕ್ಯೂ. ನೆಗೇಷನ್ ಕ್ಯೂ ಆ್ಯಂಡ್ ಪಿ ಇದ್ರ ಜೊತೆ ನಮಗೇನೈತ್ರಿ ಆ್ಯಂಡ್ ಕ್ಯೂ. ಟೋಟಲಿ ಎಲ್ಲ ಮುಗೀತಿ ಸ್ಟೇಟ್ಮೆಂಟ್ ಪ್ಯಾಟರ್ನ್. ಈಗ ನಮ್ಗೆ ಈ ಲಾಸ್ಟ್ ಕಾಲಮ್ ಏನು ಬರುತ್ತಲ್ಲ ಅದ್ರ ಮೇಲೆ ರಿಸಲ್ಟ್ ಇರುತ್ತೆ. ಲಾಸ್ಟ್ ಕಾಲಮ್ ಏನು ಬರುತ್ತೆ ನೋಡೋಣ. ಇಲ್ಲಿ ನೋಡ್ರಿ, ಆಲ್ ಆಫ್ ಯು ಲಿಸನ್ ಹಿಯರ್. ಫಸ್ಟ್ ಏನು ಕಾಲಮ್ ಬರ್ತೀರಿ, ಟಿ ಟಿ ಎಫ್ ಎಫ್, ನೆಕ್ಸ್ಟ್ ಟಿ ಎಫ್ ಟಿ ಎಫ್ ಟಿ ಎಫ್ ಟಿ ಎಫ್. ನೆಗೇಷನ್ ಕ್ಯೂ, ನೆಗೇಷನ್ ಕ್ಯೂ ಅಂದ್ರೆ ಏನ್ರಿ, ಈ ಕ್ಯೂದ ರಿವರ್ಸ್. ಟಿ ಇತ್ತಂದ್ರೆ ಎಫ್ ಬರಿಬೇಕು, ಎಫ್ ಇತ್ತಂದ್ರೆ ಟಿ ಬರಿಬೇಕು. ಎಫ್ ಟಿ ಬರೀತೀರಿ. ಓಕೆ, ಇಲ್ಲಿ ನೋಡ್ರಿ ನೆಗೇಷನ್ ಕ್ಯೂ ವಿತ್ ಪಿ ಆಪರೇಷನ್ ಐತಿ ಆ್ಯಂಡ್ ಅದ. ಈ ನೆಗೇಷನ್ 1 2 3 ಥರ್ಡ್ ಕಾಲಮ ಮತ್ತು ಸೆಕೆಂಡ್ ಕಾಲಮ್ ಆಪರೇಷನ್ ಏನು ನೋಡಬೇಕು, ಆ್ಯಂಡ್ ನೋಡಬೇಕು. ಆ್ಯಂಡ್ ಇದ್ದ ನಮ್ಗೆ ಏನೈತಿ, ಓನ್ಲಿ ಟಿ ಟಿ ಈಸ್ ಟಿ ಅದರ್ ದೆನ್ ಎಫ್. ಟಿ ಟಿ ಎಲ್ಲಿ ನೋಡಬೇಕು, ಎಫ್ ಟಿ ಅದ ಇಲ್ಲ, ಟಿ ಟಿ ಇಲ್ಲ, ಟಿ ಟಿ ಇಲ್ಲ ಅಂದರೆ ಟೋಟಲ್ ಎಲ್ಲ ಏನು ಬರ್ತಾವೆ ಇಲ್ಲಿ, ಟಿ ಟಿ ಇಸ್ ಟಿ ಇಲ್ಲ ಅಂದರೆ ಎಫ್, ನೆಕ್ಸ್ಟ್ ಟಿ ಟಿ ಇಸ್ ಟಿ ಇಲ್ಲ ಎಫ್, ಎಫ್ ಟಿ ಎಫ್ ಎಫ್. ಓಕೆ, ನೆಕ್ಸ್ಟ್ ಏನು ನೋಡ್ರಿ, ಈ ಕಾಲಮ್ negation q implies p, this column fourth column with and q is second column. fourth column ಮತ್ತೆ second column ಆಪರೇಷನ್ ಏನೈತಿ and ಅದ. ಇಲ್ಲಿ and ಅಂದ್ರೆ ಇಲ್ಲಿ tt ನೋಡ್ಬೇಕು. tt ಎಲ್ಲಿ ಇದಾವಣ, tt ಇಲ್ಲ, tt ಇದ್ದಾಗ ಅಷ್ಟೇ tt 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 ಇಲ್ಲ ಅಂದ್ರೆ ಎಲ್ಲ ಏನು ಬರ್ತಾವ, f ಬರ್ತಾವ. ಓಕೆ, ಆಲ್ ಆಫ್ ಯು f ಎಲ್ಲ f ಬಂದಂದ್ರೆ ಇದೇನು ಬರೀಬೇಕು, ಆಲ್ ಟ್ರೂತ್ ವ್ಯಾಲ್ಯೂಸ್ ಆರ್ f false because the given statement pattern is contradiction. Okay, this term contradiction, tautology and contingency. Any doubt, please comment this video. Next point, converse, inverse and contrapositive. Very important concept, converse, inverse and contrapositive. How to write converse, inverse and contrapositive of the given points.
Write down what is converse, inverse, contrapositive. The conditional statement pattern is the write down the conditional statement pattern. All of you write down definition. What is meaning of converse, inverse, and contrapositive? Okay, the conditional statement pattern write down additional 3 new patterns. Write down additional 3 new patterns is converse, inverse, and contrapositive. Here is the conditional statement. ಏನು ಹೇಳ್ತೀನಿ definition once again. The conditional statement is write on additional 3 new pattern. Is first pattern is converse, second pattern is inverse, and third pattern is contrapositive. Okay, ಇವಾಗ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ನಾವು ಕನ್ವರ್ಸ್, ಇನ್ವರ್ಸ್, ಕಂಟ್ರಾಪೊಸಿಟಿವ್ ಅನ್ನೋ ವರ್ಡ್ ಬಂತಂತಂದ್ರೆ ಇವು ಬಿಕಮ್ ಅ ವರ್ಡ್. ಈಗ ನಾವು ಎಲ್ಲದರ ಫಸ್ಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಇರಬೇಕು. ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತದ. ದಿಸ್ ಈಸ್ P implies Q. ದಿಸ್ ಈಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ದ ಕನ್ವರ್ಸ್ ಹೇಳಬೇಕಾಗಿತ್ತು, ಅಥವಾ ಇದು ಕಂಡೀಷನಲ್ ಅಥವಾ ಇಂಪ್ಲಿಕೇಶನ್ ಅಂತ. ಕಂಡೀಷನಲ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಫಸ್ಟ್ ಕನ್ವರ್ಸ್ ಹೇಳಬೇಕಾಗಿತ್ತಂದ್ರೆ, ಓಕೆ, ಕನ್ವರ್ಸ್ ಇದ್ರ ನಾವು ಅಡಿಷನಲ್ 3 ಪ್ಯಾಟರ್ನ್ ಬರೀಬೋದು ನಾವು. ಇದ್ರ ಕನ್ವರ್ಸ್ ಯಾವ ರೀತಿ ಬರೀತಾರೆ ಅಂತಂದ್ರೆ, ಕನ್ವರ್ಸ್ ಈಸ್ ಈಕ್ವಲ್ ಟು ಆರ್ ರೇಷಿಯೋ ಕನ್ವರ್ಸ್ Q implies P. ಇದರ ಉಲ್ಟಾ ಬರಬೇಕು. Q implies P. This is your converse. Next, inverse ಯಾವ ರೀತಿ ಬರೀತಾರೆ ಅಂತಂದ್ರೆ, inverse of this conditional statement, negation P implies negation Q. Okay, negation P implies negation Q. This is your inverse. ಇದೇ ನಾವು ಕಂಟ್ರಾಪೊಸಿಟಿವ್ ಯಾವ ರೀತಿ ಬರಬೇಕಂದ್ರೆ, ಕಂಟ್ರಾಪೊಸಿಟಿವ್ ಯಾವ ರೀತಿ ಬರೀತಾರೆ ಅಂದ್ರೆ, ಇದರ ಉಲ್ಟಾ ನೆಗೇಷನ್ Q implies negation P. This is our converse, inverse, and contrapositive. How to write? How type of question? What type of question? ಈ ಕ್ವಶನ್ ಯಾವ ರೀತಿ ಬರ್ತವೆ? What type of question are asked in your examination? Write the converse, inverse, and contrapositive of given conditional statement. Question ಯಾವ ರೀತಿ ಬರುತ್ತೆ ಅಂತಂದ್ರೆ, write the converse, inverse, and contrapositive of the given conditional statement only. Converse, inverse, contrapositive ಅಂತ ಬಟ್ ಕನ್ಸೆಪ್ಟ್ ಅರೈಸ್ ಆಯಿತು ಅಂತಂದರೆ ಅದು ಓನ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಇರುತ್ತೆ. ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು ನಮಗೆ, P implies Q. ದಿಸ್ ಈಸ್ ಒನ್ ಕಂಡೀಷನಲ್ ಸ್ಟೇಟ್ಮೆಂಟ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಫಸ್ಟಿಗೆ ಕನ್ವರ್ಸ್ ಬರೀಬೇಕಾಗಿತ್ತಂದ್ರೆ ಏನು ಬರಿತೀವಿ, ಇದ್ರ ಉಲ್ಟಾ ಬರಿತೀವಿ, Q implies P. ದಿಸ್ ಈಸ್ ಕನ್ವರ್ಸ್. ನೆಕ್ಸ್ಟ್ ಇದ್ರದ್ದು ಇನ್ವರ್ಸ್ ಬರಿಬೇಕಾಗಿತ್ತು ಅಂತಂದರೆ ವೆರಿ ಈಜಿ. ಇನ್ವರ್ಸ್ ಈಸ್ ನೆಗೇಷನ್ P. ಯಾವ ರೀತಿ ಬರೀಬೇಕಂದ್ರೆ ಫಸ್ಟಿಗೆ ನೆಗೇಷನ್ P implies negation Q. Okay, this is inverse. Next, contrapositive ಏನು ಹೇಳ್ತದೆ, contrapositive ಏನು ಹೇಳ್ತದೆ ಅಂತಂದರೆ, negation Q implies negation P. ಓವರ್ ಇಷ್ಟು ಬರೆದ್ಬಿಟ್ರೆ ನಿಮಗೆ ಕನ್ವರ್ಸ್, ಇನ್ವರ್ಸ್, ಆ್ಯಂಡ್ ಕಾಂಟ್ರಾಪೊಸಿಟಿವ್ ಈಸ್ ಓವರ್. ಈಗ ಯಾವ ಥರ ಕ್ವಶನ್ ಕೇಳ್ತಾರೆ ಗೊತ್ತಾಗಿದೆ ನಮಗೆ. ರೈಟ್ ದಿ ಗಿವನ್ ಕಂಡೀಷನಲ್ ಸ್ಟೇಟ್ಮೆಂಟ್, ಕನ್ವರ್ಸ್, ಇನ್ವರ್ಸ್, ಆ್ಯಂಡ್ ಕಾಂಟ್ರಾಪೊಸಿಟಿವ್. ಒಂದು ಸೆಂಟೆನ್ಸ್ ಕೊಡ್ತಾರೆ, ಗಿವನ್ ಸೆಂಟೆನ್ಸ್. ಆ ಸೆಂಟೆನ್ಸನ್ನು ನಾವು ಕನ್ವರ್ಸ್, ಇನ್ವರ್ಸ್, ಕಾಂಟ್ರಾಪೊಸಿಟಿವ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು. ಫಸ್ಟ್ ಒಂದು ಏನು ಸೆಂಟೆನ್ಸ್ ಕೊಡ್ತಾರೆ, ಅದು ಕಂಡೀಷನಲ್ ಸ್ಟೇಟ್ಮೆಂಟ್.
ಕಂಡೀಷನಲ್ ಸ್ಟೇಟ್ಮೆಂಟ್ ಒಳಗೆ ಯಾವ ವರ್ಡ್ ಬರ್ತಾವ್ರಿ ಲಾಜಿಕಲ್ ಕನೆಕ್ಟಿವಿಟಿ ಇಫ್ ಆ್ಯಂಡ್ ದೆನ್ ಬರುತ್ತೆ ಇಫ್ ಆ್ಯಂಡ್ ದೆನ್ ಇಫ್ ದೆನ್ ಬಂದಿತ್ತಂದ್ರೆ ಅದೇನ್ರಿ ಕಂಡೀಷನಲ್ ಸ್ಟೇಟ್ಮೆಂಟ್ ಇಲ್ಲಿ ನಮಗೆ ಏನು ಕೊಡ್ತಾರ ಇಫ್ ಮತ್ತು ದೆನ್ ಇದ್ದು ಒಂದು ಸೆಂಟೆನ್ಸ್ ಕೊಡ್ತಾರೆ ಆ ಸೆಂಟೆನ್ಸನ್ನು ನಾವು ಏನು ಮಾಡಬೇಕು ಕನ್ವರ್ಸ್ ಇನ್ವರ್ಸ್ ಆ್ಯಂಡ್ ಕಂಟ್ರಾಪಾಸಿಟಿವ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು how to transfer converse invert and contrapositive look at the board I will tell one sentence very simple sentence in the example ನೋಡೋಣ ಒಂದು ಸೆಂಟೆನ್ಸ್ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡ್ರಿ ಎನಿ ಸೆಂಟೆನ್ಸ್ ಯಾವುದೇ ಸೆಂಟೆನ್ಸ್ ಕೊಟ್ಟರು ಮೇರಿ ನಿಮಗೆ ಸಾಲ್ವ್ ಮಾಡ ಬರಬೇಕು ದಿಸ್ ಇಸ್ ಇಂಪಾರ್ಟೆಂಟ್ ಫಸ್ಟ್ ಒಂದು ಸೆಂಟೆನ್ಸ್ ಐತಿ ನಿಮಗೆ ಇಫ್ ಕಂಡೀಷನಲ್ ಅಂದರೆ ಫಸ್ಟ್ ಇಫ್ ಬರಬೇಕಾ if our family become literates if family become literate then women are literate then women are literate this is one sentence ಏನೈತ್ರಿ if family become literate then women are literate okay ಇವಾಗ ನಾವು ಇದು ಒಂದು ನಮಗೆಲ್ಲ ಕಂಡೀಷನಲ್ ಸ್ಟೇಟ್ಮೆಂಟ್ ಅದ ನಮಗೆ ಇಫ್ ಮತ್ತು ದೆನ್ ಇಲ್ಲಿ ಇಫ್ ವರ್ಡ್ ಬಂದದ ಇಲ್ಲಿ ದೆನ್ ವರ್ಡ್ ಬಂದದ ದಿಸ್ ಈಸ್ ಒನ್ ಕಂಡೀಷನಲ್ ಸ್ಟೇಟ್ಮೆಂಟ್ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ನಾವು ಕನ್ವರ್ಸ್ ಇನ್ವರ್ಸ್ ಆಗಿ ಕಂಟ್ರಾಪಾಸಿಟಿವ್ ಮಾಡಬೇಕಾಗಿತ್ತು ಕನ್ವರ್ಸ್ ಯಾವ ರೀತಿ ಬರೀತೀರಿ ಕ್ಯೂ ಇಂಪ್ಲೈಸ್ ಪಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಒಳಗೆ ಕ್ಯೂ ಅಂದ್ರೆ ಏನು ಪಿ ಅಂದ್ರೆ ಏನು ಪಿ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಫಸ್ಟ್ ಯಾವ ರೀತಿ ಬರಬೇಕಂದ್ರೆ ಪಿ ಅಂದ್ರೆ ಏನ್ರಿ ಪಿ ಅಂದ್ರೆ ಏನ್ರಿ ಫ್ಯಾಮಿಲಿ ಬಿಕಮ್ literate this is P sentence literate this is P statement okay next Q statement ಏನೈತ್ರಿ ಇಲ್ಲಿ Q statement ಏನೈತ್ರಿ what is Q statement women are literate ಅಥವಾ ಇಲ್ಲಿ ದ ಅನ್ನೋದು ಬರ್ತದೆ ಸೆಂಟೆನ್ಸ್ ಕರೆಕ್ಟ್ ಆಗಲ್ಲ the women are literate then the women are literate P and Q sentence first statement P ಇರುತ್ತೆ the connective word then ಅದ and second Q is literate ನಾವು ಫಸ್ಟ್ ಇದ್ರದ್ದು ನಾವು ಆನ್ಸರ್ ಯಾವ ರೀತಿ ಬರಿಬೇಕಂದ್ರೆ ಕನ್ವರ್ಸ್ ಬರಿಬೇಕು ಕನ್ವರ್ಸ್ ಯಾವ ರೀತಿ ಬರಿತೀರಿ ಕನ್ವರ್ಸ್ ನಮಗೆ ಏನೈತ್ರಿ Q implies P first if as it is if ಚೇಂಜ್ ಮಾಡಂಗಿಲ್ಲ if Q ಅಂದ್ರೆ ಏನು ಸೆಂಟೆನ್ಸ್ ಐತಿ ನಮ್ಗೆ the women are literate if the women are literate next then ಅನ್ನೋದು ಮಾಡಬೇಕು then Q implies P ಏನೈತ್ರಿ ಫ್ಯಾಮಿಲಿ ಬಿಕಮ್ ಲಿಟರೇಟ್ okay all of you understand next ಇದ್ರದ ಇನ್ವರ್ಸ್ ಯಾವ ರೀತಿ ಬರಿಬೇಕು what is the inverse how to write inverse of this question inverse condition what is inverse condition negation P implies negation Q negation P ಏನೈತ್ರಿ ಫ್ಯಾಮಿಲಿ ಬಿಕಮ್ ಲಿಟರೇಟ್ ಇದ್ರದ ನೆಗೇಷನ್ ಏನಾಗ್ತೈತ್ರಿ ಫ್ಯಾಮಿಲಿ ಬಿಕಮ್ ನಾಟ್ ಲಿಟರೇಟ್ ನೆಗೇಷನ್ ಅಂದ್ರೆ ಏನ್ರಿ ಅಲ್ಲಿ ನಾಟ್ ನೋಡೋದು ಇಫ್ ಫ್ಯಾಮಿಲಿ ಬಿಕಮ್ ನಾಟ್ ಲಿಟರೇಟ್ it family become not literate then
ನೆಗೇಷನ್ ಕ್ಯೂ. ನೆಗೇಷನ್ ಕ್ಯೂ ಏನಿತ್ತು ನಮಗೆ ಇನ್ವರ್ಸ್ ನೆಗೇಷನ್ ಕ್ಯೂ ಬರೀಬೇಕು. ನೆಗೇಷನ್ ಕ್ಯೂ ದ ವುಮೆನ್ಸ್ ಆರ್ ನಾಟ್ ಲಿಟ್ರೇಟ್. ದ ವುಮೆನ್ಸ್ ಆರ್ ನಾಟ್ ಲಿಟ್ರೇಟ್. ನಾಟ್ ಲಿಟ್ರೇಟ್. ದಿಸ್ ಇಸ್ ಇನ್ವರ್ಸ್. ಇದು ಕಂಟ್ರಾಪಾಸಿಟಿವ್ ಯಾವ ರೀತಿ ಬರೀಬೇಕು? ಓಕೆ, ಕಂಟ್ರಾಪಾಸಿಟಿವ್ ಯಾವ ರೀತಿ ಬರೀಬೇಕಂತಂದ್ರೆ ಕಂಟ್ರಾಪಾಸಿಟಿವ್ ಕಂಡೀಷನ್. ವಾಟ್ ಈಸ್ ಕಂಟ್ರಾಪಾಸಿಟಿವ್ ಕಂಡೀಷನ್? ಲುಕ್ ಅಟ್ ದಿಯರ್. ವಾಟ್ ಈಸ್ ಕಂಟ್ರಾಪಾಸಿಟಿವ್ ಕಂಡೀಷನ್? ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಏನು ಇನ್ವರ್ಸ್ ಬರೀತಿಲ್ಲ ಅದು ಉಲ್ಟಾ ಬರಬೇಕು. ನೆಗೇಷನ್ ಕ್ಯೂ ಅಂದ್ರೆ ಏನ್ರಿ? ಇಫ್ ನೆಗೇಷನ್ ಕ್ಯೂ, ಹೌ ಟು ರೈಟ್ negation q? If the women's are not literate, okay, women's are not literate, then negation p, then family become not literate, then family become not literate. Not literate. Okay. ಕನ್ವರ್ಸ್ ಅಂದ್ರೆ ಇದ್ರಿ ಫಸ್ಟ್ ಈ ಕೊಟ್ಟಂತ ಸೆಂಟೆನ್ಸ್ ಅನ್ನ ಪಿ ಮತ್ತು ಕ್ಯೂ ಬರ್ಕೋಬೇಕು. ಪಿ ಅಂದ್ರೆ ಏನ್ರಿ? ಫಸ್ಟ್ ಸ್ಟೇಟ್ಮೆಂಟ್. ಟೂ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಟೂ ಸ್ಟೇಟ್ಮೆಂಟ್ ಕನೆಕ್ಟ್ ವಿತ್ ಇಫ್ ದೆನ್ ಲಾಜಿಕಲ್ ಕನೆಕ್ಟಿವ್ಸ್. ಈ ಕನೆಕ್ಟಿವ್ಸ್ ಒಳಗೆ ಫಸ್ಟ್ ಸ್ಟೇಟ್ಮೆಂಟನ್ನು ಪಿ ಅಂತ ಬರ್ಕೋಬೇಕು, ಸೆಕೆಂಡ್ ಸ್ಟೇಟ್ಮೆಂಟನ್ನು ಕ್ಯೂ ಅಂತ ಬರ್ಕೋಬೇಕು. ಓಕೆ, ಇವಾಗ ಕನ್ವರ್ಸ್ ಬರೀಬೇಕಾಗಿತ್ತಂದ್ರೆ ಇಪ್ಪು ಮತ್ತು ದೆನ್ ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಪ್ಲೇಸ್, ಅದೇ ಪ್ಲೇಸ್ ಒಳಗೆ ಇರಬೇಕು. ಇಪ್ಪು ಮತ್ತು ದೆನ್ ಓನ್ಲಿ ಪಿ ಕ್ಯೂ ಅಷ್ಟೇ ಚೇಂಜ್ ಮಾಡಾಕತ್ತೀವಿ ನಾವು. ಪಿ ಅಂದ್ರೆ ಏನ್ರಿ? ಕನ್ವರ್ಸ್ ಬರೀಬೇಕಾದ್ರೆ ಫಸ್ಟಿಗೆ ಕ್ಯೂ ಬರೀಬೇಕು, ಫಸ್ಟಿಗೆ ಸೆಕೆಂಡ್ ಸೆಂಟೆನ್ಸ್ ಬರೀಬೇಕು, ಆಮೇಲೆ ಇಂಪ್ಲೈಸ್ ಅಂದರೆ ಇಫ್ ದೆನ್ ನೆಕ್ಸ್ಟ್ ಫಸ್ಟ್ ಸೆಂಟೆನ್ಸ್ ಬರೀಬೇಕು. ಓಕೆ, ಇದು ಕನ್ವರ್ಸ್ ಆಯಿತು. ಇನ್ವರ್ಸ್ ಬರೀಬೇಕಾಗಿತ್ತಂದರೆ ನೆಗೇಷನ್ ಪಿ ಮೀನ್ಸ್ ಈ ಪಿ ಏನು ಬರೆದಿದ್ದೀರಲ್ಲ ಅದನ್ನು ಉಲ್ಟಾ ಬರೀಬೇಕು. ರಿವರ್ಸ್ ನೆಗೇಷನ್ ಬರೀಬೇಕು, ಇಂಪ್ಲೈಸ್ ಕ್ಯೂದ ರಿವರ್ಸ್ ಬರೀಬೇಕು. ಇದೇನು ಇನ್ವರ್ಸ್ ಬರೆದಿದ್ದೀರಲ್ಲ ಅದರ ರಿವರ್ಸ್ ಬರೀಬೇಕು, ಕಾಂಟ್ರಾಪಾಸಿಟಿವ್. ನೆಗೇಷನ್ ಕ್ಯೂ ಮೀನ್ಸ್ ಕ್ಯೂದ ಏನು ಸೆಂಟೆನ್ಸ್ ಆಗುತ್ತಲ್ಲ ಕ್ಯೂ ಉಲ್ಟಾ ಬರೀಬೇಕು ಆ್ಯಂಡ್ ನೆಗೇಷನ್ ಪಿ ಬರೀಬೇಕು. All of you understand? Okay, write down this example. Next once more example, ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಸ್ಟಡಿ ಯಾವ ರೀತಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, next question. What is the question? Next question. If it rains, then match will be cancelled. Match will be cancelled. Match will be cancelled. Okay, this is one sentence. ಈ ಸೆಂಟೆನ್ಸ್ ಏನಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅದ. ಇಫ್ ಮತ್ತೆ ದೆನ್ ಲಾಜಿಕಲ್ ಕನೆಕ್ಟಿವ್ಸ್ ಅದಾವ. ಇಫ್ ದೆನ್ ಲಾಜಿಕಲ್ ಕನೆಕ್ಟಿವ್ಸ್ ಇತ್ತು ಅಂದ್ರೆ ಅದಕ್ಕೆ ಏನು ಕರಿತೀರಿ? ಕಂಡೀಷನಲ್ ಸ್ಟೇಟ್ಮೆಂಟ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅದ ನಾವು ಕನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾಪಾಸಿಟಿವ್ ರೈಟ್ ಬರಿಬೇಕಾಗಿದೆ. ಓಕೆ, ಫಸ್ಟಿಗೆ ನಾವು ಕನ್ವರ್ಸ್ ಯಾವ ರೀತಿ ಬರಿತೀವಿ? ಕನ್ವರ್ಸ್. ಓಕೆ, ಕನ್ವರ್ಸ್ ಬರಿಬೇಕಾಗಿದೆ. ಕನ್ವರ್ಸ್ ಏನದ? ವಾಟ್ ಈಸ್ ಕನ್ವರ್ಸ್ ಕಂಡೀಷನ್? ಟೆಲ್ ಮೀ. ಕನ್ವರ್ಸ್ ಫಸ್ಟ್ ಬರಿ, ಫಸ್ಟ್ ರೈಟ್ ಆನ್ ಹಿಯರ್ ಪಿ ಆ್ಯಂಡ್ ಕ್ಯೂ. ಪಿ ಅಂದ್ರೆ ಏನ್ರಿ? ಪಿ ಈಕ್ವಲ್ ಟು ಏನು ಬರ್ತದ? ಇಟ್ ರೇನ್ಸ್. ಇಟ್ ರೇನ್ಸ್ ಈಸ್ ಪಿ. ನೆಕ್ಸ್ಟ್ ಕ್ಯೂ ಏನು ಬರುತ್ತೆ ರೀ? ಮ್ಯಾಚ್ ವಿಲ್ ಬಿ ಕ್ಯಾನ್ಸಲ್. ಓಕೆ, match will be cancelled. This is Q. Two sentence compulsory, two sentence are given. ಇಲ್ಲಿ ನಾವು ಬರೀಬೇಕಾದ್ರೆ
ಕನ್ವರ್ಸ್ ಕಂಡೀಷನ್ ಏನೈತೆ ನಮಗೆ ಕನ್ವರ್ಸ್ ಓಕೆ ಕನ್ವರ್ಸ್ ಏನು ಹೇಳ್ತದೆ ಫಸ್ಟ್ ಕ್ಯೂ ಬರಿಬೇಕು ಕ್ಯೂ ಅಂದ್ರೆ ಏನ್ರಿ ಮ್ಯಾಚ್ ವಿಲ್ ಬಿ ಕ್ಯಾನ್ಸಲ್ಡ್ ಇಫ್ ಆಸ್ ಇಟ್ ಈಸ್ ಇಫ್ ಮ್ಯಾಚ್ will be cancelled then place as it is then if not rains if it not rains okay it not rains ಇದೆ ಇನ್ವರ್ಸ್ ಬರಿಬೇಕಾಗಿತ್ತಂದ್ರೆ ಇನ್ವರ್ಸ್ ಬರಿಬೇಕಾದ್ರೆ ವಾಟ್ ಈಸ್ ಕಂಡೀಷನ್ ಇನ್ವರ್ಸ್ ಫಸ್ಟಿಗೆ ಏನದ ನೆಗೇಷನ್ ಪಿ ಅದ ನೆಗೇಷನ್ ಪಿ ಅಂದ್ರೆ ಏನ್ರಿ ಇಟ್ ರೇನ್ಸ್ ಇದ್ರ ನೆಗೇಷನ್ ಬರಿಬೇಕು ಇಫ್ ಸಾರಿ ಏನು ಮಿಸ್ಟೇಕ್ ಇದೆ ಇಲ್ಲಿ ಕನ್ವರ್ಸ್ ಬರಿಬೇಕಾದ್ರೆ ಕ್ಯೂ ಇಂಪ್ಲೈಸ್ ಪಿ ಅಷ್ಟೇ ಅದ ಕ್ಯೂ ಅಂದ್ರೆ ಏನ್ರಿ ಇಫ್ ಮ್ಯಾಚ್ ವಿಲ್ ಬಿ ಕ್ಯಾನ್ಸಲ್ಡ್ ದೆನ್ it rains not ಬರಂಗಿಲ್ಲ ಓಕೆ then it rains only it rains ಇಲ್ಲಿ ನೆಗೇಷನ್ ಇಲ್ಲ ಸೆಕೆಂಡ್ ಇನ್ವರ್ಸ್ ಒಳಗೆ ನೆಗೇಷನ್ ಅದ ಇನ್ವರ್ಸ್ ಒಳಗೆ ಏನೈತ್ರಿ ಇಫ್ ಆಸ್ ಇಟ್ ಈಸ್ ಫಸ್ಟ್ ಏನೈತಿ ನೆಗೇಷನ್ ಪಿ ಐತಿ ನೆಗೇಷನ್ ಪಿ ಅಂದ್ರೆ ಇಫ್ ಇಟ್ ನಾಟ್ ರೈನ್ಸ್ ಓಕೆ ನೆಕ್ಸ್ಟ್ ದೆನ್ ಏನೈತ್ರಿ ನೆಗೇಷನ್ ಕ್ಯೂ ಏನೈತ್ರಿ ದೆನ್ ಮ್ಯಾಚ್ will not be cancelled then match will not be cancelled okay this is your inverse next you know the contrapositive how to write contrapositive positive what is condition of contrapositive what negation q implies negation p negation q ಏನೈತ್ರಿ match will be cancelled ಇದು negation q ಬರಬೇಕು if match will not be cancelled will not be cancelled match will not be cancelled then negation ಏನೈತಿ negation p ಅದ then it not rains then it not rains okay then it not rains I hope understand two examples converse inverse and contrapositive next I will give one homework of your homework write on homework if function is differentiable then it is continuous write on question homework if function is differentiable then it is continuous ಇದಕ್ಕೆ ಏನು ಮಾಡ್ರಿ ಕನ್ವರ್ಸ್ ಇನ್ವರ್ಸ್ ಆ್ಯಂಡ್ ಕಾಂಟ್ರಾಪಾಸಿಟಿವ್ ಫಸ್ಟಿಗೆ ಪಿ ಅಂದ್ರೆ ಏನ್ರಿ ಅ ಫಂಕ್ಷನ್ ಈಸ್ ಡಿಫರೆನ್ಸಿಬಲ್ ದಿಸ್ ಇಸ್ ಪಿ ನೆಕ್ಸ್ಟ್ ಕ್ಯೂ ಅಂದ್ರೆ ಏನ್ರಿ ಇಟ್ ಈಸ್ ಕಂಟಿನ್ಯೂಸ್ ದಿಸ್ ಕ್ಯೂ
ನಾವು ಫಸ್ಟ್ ಏನು ಬರೀಬೇಕು, ಕನ್ವರ್ಸ್ ಬರಿಬೇಕಾಗಿತ್ತಂದ್ರೆ ಕ್ಯೂ ಇಂಪ್ಲೈಸ್ ಪಿ ಬರಿಬೇಕು, ಇನ್ವರ್ಸ್ ಬರಿಬೇಕಾಗಿತ್ತಂದ್ರೆ ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ ಬರೀರಿ, ಆಮೇಲೆ ಕಂಟ್ರಾಪೋಸಿಟಿವ್ ಬರಬೇಕಾದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಕ್ಯೂ ಬರೀರಿ. ಅಳಪುರ ಇಟ್ ಇಸ್ ಓಕೆ. ನಾವು ಇಲ್ಲಿ ಮ್ಯಾಥಮೆಟಿಕಲ್ ಸಿಕ್ಕು ಅಪ್ ಟು ಇಲ್ಲಿವರೆಗೂ ನಾವು ಏನೇನು ಸ್ಟಡಿ ಮಾಡಿದ್ದೀವಿ. ಆಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ ಪಾಯಿಂಟ್ಸ್ ಆರ್ ವೆರಿ ರಿಮೆಂಬರ್. ಫಸ್ಟ್ ಹಿಡ್ಕೊಂಡು ಯಾವ ಪಾಯಿಂಟ್ ಸ್ಟಡಿ ಮಾಡಿದ್ದೀವಿ ನಾವು ಅಂದರೆ ಲಿಸ್ಟ್ ದಿ ಆಲ್ ಪಾಯಿಂಟ್ಸ್. ಫಸ್ಟಿಗೆ ಸ್ಟೇಟ್ಮೆಂಟ್ ಅಂದರೆ ಏನು, ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ನೆಕ್ಸ್ಟ್ ಓಪನ್ ಸೆಂಟೆನ್ಸ್ ಅಂದರೆ ಏನು, ಓಪನ್ ಸೆಂಟೆನ್ಸ್ ಅಂದರೆ ಏನು. ನೆಕ್ಸ್ಟ್ ವಾಟ್ ಈಸ್ ಲಾಜಿಕಲ್ ಕನೆಕ್ಟಿವ್ಸ್, ಲಾಜಿಕಲ್ connectives. Next, what is compound statement, what is a compound statement. ಇನ್ನೊಂದು ಸ್ಟೇಟ್ಮೆಂಟಿಗೆ ಸಿಂಪಲ್ ಸ್ಟೇಟ್ಮೆಂಟ್ ಅನ್ಬೋದು. ಓಕೆ. ನೆಕ್ಸ್ಟ್ ಇರೋದು ನಮಗೆ ಟ್ರೂತ್ ಟೇಬಲ್ಸ್, ಟ್ರೂತ್ ಟೇಬಲ್ಸ್. and ಇಲ್ಲಿ ಇನ್ನೊಂದು ಪಾಯಿಂಟ್ ఏంటి, ಟ್ರೂತ್ ವ್ಯಾಲ್ಯೂಸ್, ಟ್ರೂತ್ ವ್ಯಾಲ್ಯೂಸ್, ಟ್ರೂತ್ ವ್ಯಾಲ್ಯೂಸ್. ನೆಕ್ಸ್ಟ್ ಆಮೇಲೆ ಏನು ಕಲ್ತೀರಿ, ಸ್ಟೇಟ್ಮೆಂಟ್ ಪ್ಯಾಟರ್ನ್, ಸ್ಟೇಟ್ಮೆಂಟ್ ಪ್ಯಾಟರ್ನ್. ನೆಕ್ಸ್ಟ್ ಇರೋದು ಲಾಜಿಕಲ್ ಇಕ್ವಿವ್ಯಾಲೆನ್ಸ್, logical equivalence. Next, eighth one, tautology, tautology, contradiction and contingency, contingency. ನೆಕ್ಸ್ಟ್ ಸ್ಟಡಿ ಮಾಡಿದ್ದು ಕನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಂಟ್ರಾಪೋಸಿಟಿವ್, ಕನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಂಟ್ರಾಪೋಸಿಟಿವ್. ಓಕೆ. ಇವೆಷ್ಟು ಪಾಯಿಂಟ್ ನಾವು ಸ್ಟಡಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿರಿ. ಇವು ಪಾಯಿಂಟ್ ಒಳಗೆ ಏನಾರೇ ಡೌಟ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ದಿಸ್ ವಿಡಿಯೋ. Any doubt please ask. I will continuation in next video, in next part in this class, in this chapter. Okay, thank you.